ಹಲೋ ಎವ್ರಿವಾನ್. ಸೊ ನಿಮಗೆಲ್ಲ ಏನಾದರೂ ಜಾಗ ಇದ್ದರೆ ಆ ಜಾಗದಲ್ಲಿ ನಾವಿನ್ನೂ ಏನು ಹಾಕಬೇಕು ಅಂತ ಗೊತ್ತಿಲ್ಲ, ಖಾಲಿ ಇದೆ ಜಾಗ, ಇನ್ನೂ ಏನು ಹಾಕಬೇಕು ಅಂತ ಯೋಚನೆ ಮಾಡಿಲ್ಲ ಅನ್ನೋದಾದರೆ, ಅಥವಾ ನಾವು ಯಾವುದಾದ್ರೂ ಗಿಡಗಳನ್ನ ಆರ್ಡರ್ ಕೊಟ್ಟಿದ್ದೀವಿ ಇನ್ನೂ ಗಿಡಗಳು ಬಂದಿಲ್ಲ ಅನ್ನೋದಾದರೆ, ಅಥವಾ ಯಾವುದಾದ್ರೂ ಒಂದು ಸೀಸನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಅದಕ್ಕೆ ನಾವು ಈ ಜಾಗನ ಖಾಲಿ ಬಿಟ್ಟಿದ್ದೀವಿ ಅನ್ನೋದಾದರೆ, ನಿಮಗೆಲ್ಲ ಒಂದು ಟಿಪ್. ಜಾಗನ ಖಾಲಿ ಬಿಡೋ ಬದಲು ನೀವು ಅಲ್ಲಿ ಏನಾದರೂ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇದು ನಮ್ಮದು ಪಾಲಿ ಹೌಸು. ಸೊ ಇಲ್ಲಿ ನಾವು ಕ್ಯಾಪ್ಸಿಕಮ್ನ ಹಾಕಿದ್ವಿ, ಕ್ಯಾಪ್ಸಿಕಮ್ ಮುಗೀತು. ಸೊ ಕ್ಯಾಪ್ಸಿಕಮ್ ಗಿಡಗಳನ್ನೆಲ್ಲ ತೆಗೆದ್ವಿ. ಈಗ ಅಪ್ಪಂಗೆ ಸ್ವಲ್ಪ ಬ್ರೇಕ್ ಬೇಕು, ಯಾಕಂದರೆ ಪಾಲಿ ಹೌಸ್ ಒಳಗೆ ಏನೇ ಹಾಕಿದ್ರು ನಾವು ಇದು ಎವ್ರಿ ಡೇ ಕೆಲಸ ಇರುತ್ತೆ. ಹಾರ್ವೆಸ್ಟ್ ಮಾಡಿದ್ಮೇಲೂ ಎವ್ರಿ ಡೇ ಅಪ್ಪ ಮಾರ್ಕೆಟಿಗೆ ತೊಗೊಂಡೋಗಿ ಹಾಕಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕಿತ್ತು, ಹಿಂದಿಂದನೇ ಮತ್ತೆ ಅಷ್ಟೊಂದು ಕೆಲಸ ಮಾಡಲಿಕ್ಕಾಗಲ್ಲ ಅಂತ. ಅದಕ್ಕೆ ಇದು ಖಾಲಿನೇ ಇತ್ತು ಒಳಗಡೆ ಜಾಗ. ಸೊ ನಾವು ಖಾಲಿ ಯಾಕೆ ಬಿಡೋದು ಅಂತ ಇಲ್ಲಿ ಉದ್ದು, ಹೆಸರು ಮತ್ತು ತೊಗರಿನ ಹಾಕಿದ್ದೀವಿ. ನೀವು ನೋಡ್ಬೋದು ಈ ಗಿಡಗಳು, ಇದೆಲ್ಲ ಉದ್ದು, ಹೆಸರು ಮತ್ತು ತೊಗರಿ ಗಿಡಗಳು. ಏನಕ್ಕೆ ಅಂದರೆ ಒಂದು ರೀಸನ್ನು, ಖಾಲಿ ಬಿಡೋದಕ್ಕಿಂತ ನಮಗೆ ಮನೆಗೆ ಬೇಳೆ ಕಾಳುಗಳಾಗುತ್ತೆ. ಇದೆಲ್ಲ ಮನೆಗೆ ಅಂತಲೇ, ಕಮರ್ಷಿಯಲಿಗಲ್ಲ, ನಮಗೆ ಮನೆಗೆ ಬೇಳೆ ಕಾಳುಗಳಾಗುತ್ತೆ. ಇನ್ನೊಂದು ರೀಸನ್ ಏನಂತಂದರೆ, ನಾವು ಈ ಉದ್ದು, ಹೆಸರು ಮತ್ತು ತೊಗರಿನ ಹೊರಗಡೆ ಹಾಕಿದ್ರೆ ನವಿಲು ಮತ್ತು ಗಿಳಿಗಳ ಕಾಟ ಎಲ್ಲ ಕಾಳುಗಳು ಬಂದಮೇಲೆ ಅವು ಅದೇ ತಿನ್ಕೊಂಬಿಡುತ್ತೆ. ಸ್ವಲ್ಪ ಎಲ್ಲ ಬರೀ ಗಿಳಿಗಳು ಮತ್ತು ನವಿಲುಗಳೇ ತಿನ್ಕೊಂಬಿಡುತ್ತೆ. ಇಲ್ಲಿ ಒಳಗೆ ಹಾಕಿದ್ರೆ ನಮ್ಗೆ ಅದು ಕಾಟ ಇರಲ್ಲ, ಆರಾಮಾಗಿ ಎಲ್ಲ ಕಾಳುಗಳು ನಮಗೆ ಸಿಗುತ್ತೆ. ಅದು ಒಂದು ರೀಸನ್. ಎರಡನೇ ರೀಸನ್ನು. ಮೂರನೇ ರೀಸನ್ ಏನಂದರೆ, ನಾವು ಕಾಳುಗಳನ್ನೆಲ್ಲ ಕಿತ್ತ ಮೇಲೆ ಇದನ್ನ ಮಲ್ಚ್ ಮಾಡಿದ್ರೆ ಭೂಮಿಗೂ ಕೂಡ ತುಂಬ ಒಳ್ಳೆಯದು, ಮಣ್ಣಿಗೆ ತುಂಬ ಒಳ್ಳೆಯದು ಅದು ಮಲ್ಚ್ ಮಾಡಿದ್ರೆ. ಸೊ ಅದು ಒಂದು ರೀಸನ್. ಅದಕ್ಕೆ ನಾವು ಇದ್ರ ಒಳಗೆ ಸುಮ್ಮನೆ ಜಾಗನ ಖಾಲಿ ಯಾಕೆ ಬಿಡೋದು ಅಂತ ಹಿಂಗೆ ಮಾಡಿದ್ದೀವಿ. ನೀವು ಯಾರಾದರೂ ಹೀಗೆ ಜಾಗ ಖಾಲಿ ಏನಾದರೂ ಇದ್ದರೆ ಈ ಥರ ಏನಾದರೂ ಒಂದು ಹಾಕಿ, ಅಟ್ಲೀಸ್ಟ್ ಇಲ್ಲ ನಿಮಗಾದರೂ ಆಗುತ್ತೆ, ನಿಮಗೆ ಮನೆಗಾದರೂ ಆಗುತ್ತೆ. ಇಲ್ಲ ಗಿಳಿಗಳ ಕಾಟ, ನವಿಲುಗಳ ಕಾಟ ಅಂದರೆ ಅದನ್ನ ಮಲ್ಚ್ ಮಾಡಿದ್ರೆ ಮಣ್ಣಿಗೆ ಕೂಡ ಒಳ್ಳೆಯದಾಗುತ್ತೆ. ಸೊ ಸುಮ್ಮನೆ ಮಣ್ಣನ್ನು ಹಾಗೆ ಬಿಡೋ ಬದಲು ಯು ಕ್ಯಾನ್ ಯೂಸ್ ದಿಸ್.